ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜಗಮಲಜನ ಔನ್ನತ್ಯಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔತ್ಸತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಕರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀರಮಾಯೈ ನಮಃ. ಆನಂದತೀರ್ಥಗುರುಭ್ಯೋ ನಮಃ. ಶ್ರೀ ಭಾರತ್ಯೈ ನಮಃ. ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವ ವಿದುರ ನೀತಿ ಎನ್ನುವ ಒಂದು ಘಟ್ಟ ರಘುತ್ತಮಾಚಾರ್ಯರು ಹೇಳಿದಂತೆ ಇದು ಒಂದು ರೀತಿಯಲ್ಲಿ ಸಮಾಜವನ್ನು ತಿದ್ದಲಿಕ್ಕೆ ಅಂತ ವಿದುರ ಹೊರಟವ. ಸಾಧ್ಯ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ, ಅಂತೂ ಹೀಗೂ ಒಂದಿರಲಿಕ್ಕೆ ಆಗುತ್ತೆ, ಜೀವನದ ಕ್ರಮ ಹೀಗೆ ಒಂದು ಉಂಟು ಎನ್ನುವುದು ನಮಗೆಲ್ಲ ಗೊತ್ತಾಗುವುದಕ್ಕೋಸ್ಕರ ಕುರುಡ ಧೃತರಾಷ್ಟ್ರನನ್ನು ಮುಂದಿಟ್ಟುಕೊಂಡು, ಹೇಗೆ ಕೃಷ್ಣ ಅರ್ಜುನನನ್ನು ಮುಂದಿಟ್ಟುಕೊಂಡು ಸಮಾಜಕ್ಕೆ ಭಗವದ್ಗೀತೆ ಕೊಟ್ಟ, ಅದೇ ರೀತಿಯಲ್ಲಿ ಧೃತರಾಷ್ಟ್ರನನ್ನು ಮುಂದಿಟ್ಟುಕೊಂಡು ವಿದುರ ಸಮಾಜಕ್ಕೆ ಕೊಡ್ತಾ ಇದ್ದಾನೆ. ಅಲ್ಲಿಂದೇ ನಮ್ಮಲ್ಲಿ ಈ ಕ್ರಮ ಬಂದದ್ದು ಕಾಣುತ್ತೆ. ನಮ್ಮಲ್ಲಿ ಯಾರಾದೊಬ್ಬರು ಬರಬೇಕು ಅಂತಿದ್ದರೆ, ವಿದ್ವಾಂಸರು ನಮ್ಮ ಮನೆಗೆ ಬರಬೇಕು ಅಂತಿದ್ದರೆ, ಸ್ವಾಮಿಗಳು ನಮ್ಮಲ್ಲಿಯ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇದ್ದರೆ, ನಾವು ಮೊದಲೇ ಸೀದಾ ಹೋಗಿ ಅವರ ಹತ್ರ ಹೀಗೆ ಕಾರ್ಯಕ್ರಮ ಉಂಟು ಬರಬೇಕು ಅಂತ ಹೋಗಿ ಕೇಳೋಲ್ಲ. ಮತ್ತು ಮೊದಲು ಯಾರನ್ನಾದರೂ ಚೂ ಬಿಡ್ತೇವೆ, ಹೀಗೆ ಅಲ್ಲಿ ಒಂದು ಕಾರ್ಯಕ್ರಮ ಉಂಟಂತೆ ಅವರ ಮನೆಯಲ್ಲಿ, ನಿಮಗೆ ಬರಲಿಕ್ಕೆ ಆಗುತ್ತಾ ಅಂತ. ಆವಾಗ ಅವರು ಆಗುತ್ತೆ ಯಾ ಇಲ್ಲ ಅಂತ ಹೇಳ್ತಾರೆ. ಆಗುತ್ತೆ ಅಂತಂದರೆ ಮತ್ತೆ ನಾವು ಹೋಗಿ ಅವರನ್ನು ಕ್ರಮ ಪ್ರಕಾರ ಕರೆಯುವುದು. ನಮಗೇನಾದರೂ ಇಂಥ ಒಂದು ಕ್ರಮ ಬಂದಿದ್ದರೆ ಯಾರಿಂದ ಬಂತು ಅಂತಂದರೆ ಕೃಷ್ಣ ಮತ್ತು ವಿದುರನಿಂದಾಗಿ ಬಂತು. ಕೃಷ್ಣ ಮೊದಲೇ ಸಮಾಜಕ್ಕೆ ಭಗವದ್ಗೀತೆಯನ್ನು ಕೊಡಲಿಕ್ಕೆ ಅಂತ ಹೊರಟಿಲ್ಲ. ಯಾಕೆ ನಾನು ಸಮಾಜಕ್ಕೆ ಭಗವದ್ಗೀತೆಯನ್ನು ಕೊಡಲಿಕ್ಕೆ ಅಂತ ಹೊರಟ್ರೆ ಜನ ಸುಟ್ಟು ಹಾಕುವ ಹಂದಿಗಳು ಇದ್ದಾವೆ ಈಗ ಅಂತೇಳಿಕೊಂಡು ಕೃಷ್ಣ ಮೊದಲೇ ಕೊಡಲಿಕ್ಕೆ ತೊಡಗಿಲ್ಲ. ಏನು ಮಾಡಿದ? ಅರ್ಜುನನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡ ಸಮಾಜಕ್ಕೆ ಭಗವದ್ಗೀತೆಯನ್ನು ಕೊಟ್ಟ. ಅದೇ ರೀತಿಯಲ್ಲಿ ವಿದುರ ನೇರವಾಗಿ ಹಾಗಿರಬಾರ್ದು, ಹೀಗಿರಬೇಕು, ಹೀಗಿದ್ದು ತಪ್ಪು, ಹಾಗೆ ಸರಿ ಅಂತ ಹೇಳಿಕೊಂಡು ಮೊದಲು ನೇರ ತಾನು ಹೇಳಲಿಲ್ಲ, ಧೃತರಾಷ್ಟ್ರನನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡ. ಬೇಕಾದದ್ದು ಯಾರಿಗೆ? ಎರಡೂ ಕೂಡ ಅಂತಂದರೆ ಸಮಾಜಕ್ಕೆ. ಆದ್ದರಿಂದ ಇದು ನಮ್ಮ ಭಗವದ್ಗೀತಾ ಅಭಿಯಾನ, ಭಗವದ್ಗೀತೆ ಓದಬೇಕು. ಯಾಕೆ ಅಂತಂದರೆ ರಘುತ್ತಮಾಚಾರ್ಯರು ಹೇಳಿದ್ದಕ್ಕೆ ಓದಬೇಕು. ಏನಂದ್ರು ಅವರೊಂದು ಮಾತಲ್ಲಿ ಅಂತಂದ್ಬಿಟ್ರೆ, ನಮ್ಮದೇ ಮಕ್ಕಳು ಹೇಗೆ ಇರಬೇಕು ಹಾಗೆ ಇಲ್ಲ. ಯಾರನ್ನು ದೂರ್ತೇವೆ? ಮಕ್ಕಳನ್ನೇ ದೂರ್ತೇವೆ. ಯಾರನ್ನು ದೂರಬೇಕು? ನಮ್ಮನ್ನೇ ದೂರಿಕೊಡಬೇಕಿತ್ತು. ಆ ಮಗು ಚಿಕ್ಕದಿರುವಾಗ ನಾನು ಮಗುವನ್ನು ತಿದ್ದಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಯಾರಾದರೂ ಕೇಳಿದರೆ ಏನಂತಿದ್ದೆ? ದೊಡ್ಡದಾಗ ಅವರೇ ಮಾಡಿಕೊಳ್ತಾರೆ ಅಂತ. ಅವರು ಇಂಥದ್ದನ್ನೇ ಮಾಡಿಕೊಳ್ತಾರೆ ದೊಡ್ಡದಾಗ. ಆದರೆ ನಾವು ಆರಂಭದಲ್ಲಿ ನಾವು ಅವರನ್ನು ತಿದ್ದಲಿಲ್ಲ. ಹಾಗಾದರೆ ನಮ್ಮ ಮಕ್ಕಳು ಹೇಗೆ ಇರಬೇಕು, ಯಾವ ಕ್ರಮದಲ್ಲಿ ಇರಬೇಕು,
ಆ ಕ್ರಮದಲ್ಲೇ ಇರಿಸುವಂತೆ ಮಾಡುವ ತಾಕತ್ತು ಭಗವದ್ಗೀತೆಗೆ ಇದೆ. ಯಾವ ಕ್ರಮದಲ್ಲಿ ಅರ್ಜುನ ಇರಬೇಕಿತ್ತು ಆ ಕ್ರಮದಲ್ಲಿ ತಪ್ಪುವ ಪ್ರಸಂಗ ಬಂದಾಗ, ಯುದ್ಧದ ಕ್ರಮದಲ್ಲಿ ಇರಬೇಕಿತ್ತು ಅರ್ಜುನ, ಆ ಕ್ರಮ ನನಗೆ ಬೇಡ ಅಂತೇಳಿ ಬಿಡುವ ಪ್ರಸಂಗ ಬಂದಾಗ ಅವನನ್ನು ಪುನಃ ಆ ದಾರಿಗೆ ಹಚ್ಚಿದ್ದು ಭಗವದ್ಗೀತೆ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ದೇಶ ಯಾವ ದಾರಿಯಲ್ಲಿ ಇರಬೇಕು ಆ ದಾರಿಯಲ್ಲಿ ಬರ್ತಾ ಇದೆ. ಆ ದಾರಿಯಿಂದ ಪುನಃ ತಪ್ಪುವ ಪ್ರಸಂಗ ಏನಾದರೂ ಬಂದರೆ ನೀವು ಭಗವದ್ಗೀತೆ ಪಾರಾಯಣ ಮಾಡಿ ಪುನಃ ಮುಂದಿನ 5 ವರ್ಷ ಇದೇ ದಾರಿಯಲ್ಲಿ ಭಗವದ್ಗೀತೆಯೇ ನಮ್ಮ ಈ ಭಾರತ ದೇಶವನ್ನು ಇಡಬೇಕು. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹಳಿ ತಪ್ಪಿ ಹೋಗುವ ಪ್ರಸಂಗ ಬಂದಾಗ ಪುನಃ ಅದೇ ಹಳಿಯಲ್ಲಿ ಅವನನ್ನು ಇಡುವುದಕ್ಕೆ ಮಾಡತಕ್ಕಂಥ ತಾಕತ್ತು ಭಗವದ್ಗೀತೆಗೆ ಇದೆ. ಅದೇ ರೀತಿಯಲ್ಲಿ ಸಮಾಜವನ್ನು ತಿದ್ದತಕ್ಕಂತಹ ತಾಕತ್ತು ಯಮನ ಮುಖದಿಂದ ಬಂದಿರತಕ್ಕಂಥ ಕುರುಡ ಧೃತರಾಷ್ಟ್ರನ ಮಾಧ್ಯಮದ ಮೂಲಕ ಬಂದಿರತಕ್ಕಂತಹ ವಿದುರ ನೀತಿಗೆ ಇದೆ. ಪ್ರಾಯಶಃ ಆ ದೃಷ್ಟಿಯಿಂದಲೋ ಏನೋ ಇಲ್ಲಿಯ ವ್ಯವಸ್ಥಾಪಕರು ವಿದುರ ನೀತಿ ಆಗಬೇಕು ಅಂತ ಹೇಳಿದ್ದಕ್ಕೆ ಒಂದು 4 ದಿವಸಗಳ ಕಾಲ ಔಷಧಿ ಅವಾಗ ಚೂರೇ ಕೊಡುವುದಂತೆ, ಬೇಕಿದ್ರೆ ಮತ್ತೆ ತಗೊಳ್ಳುವುದು, ಬೇಡ ಅಂದರೆ ಮತ್ತೆ ಬಿಟ್ಟು. ಅದೇ 4 ದಿವಸಗಳ ಕಾಲ ನೀವು ಸೇರಿಕೊಂಡು ವಿದುರ ಏನು ಹೇಳಿದ, ಸಮಾಜಕ್ಕೆ ಏನು ಕೊಟ್ಟ ಎನ್ನುವುದನ್ನು ನೋಡುವುದು ಅಂತಾದರೆ ಸ್ವಲ್ಪ ಪೀಠಿಗೆ ಹಾಕ್ತಾರೆ ವೇದವ್ಯಾಸ ದೇವರು. ಏನು ಅಂತ ಪೀಠಿಗೆ ಹಾಕಿದ್ರು, 12 + 1 ವರ್ಷ ವನವಾಸ ಅಜ್ಞಾತವಾಸ ಮುಗಿದಿದೆ ಪಾಂಡವರು. ಅಭಿಮನ್ಯುವಿಗೆ ಉತ್ತರ ಜೊತೆ ಲಗ್ನನೂ ಆಗಿದೆ. ಎಲ್ಲರೂ ತಮ್ಮ ಪಾಡಿಗೆ ವಿರಾಟ ಬಹಳ ಹಿರಿಯ ರಾಜ, ವಿರಾಟ ಮತ್ತು ದ್ರುಪದ ಬಹಳ ತಲೆ ಹಣ್ಣಾಗಿರತಕ್ಕಂಥ, ತಲೆ ಮಾತ್ರ ಹಣ್ಣಾದವರು, ತಲೆ ಒಳಗೂ ಹಣ್ಣಾಗಿದೆ. ಹಾಗೂ ತಲೆ ಒಳಗೂ ಹಣ್ಣಾಗಿರತಕ್ಕಂಥ ಇಬ್ಬರು ಪ್ರಚಂಡ ರಾಜರು, ಪ್ರಸಿದ್ಧ ರಾಜರು ಅವರ ಸಮಕ್ಷಮದಲ್ಲಿ ಎಲ್ಲರೂ ಕೂತಿದ್ದಾರೆ. ಒಬ್ಬರು ಹೀಗೆ ನಮ್ಮಲ್ಲಿ ಉಂಟಲ್ಲ, ಅಲ್ಲಿಂದ ಬಂದ ಲೋಕ ಕೂಡ ಲೋಕಾಭಿರಾಮ, ಇನ್ನು ಉಪನ್ಯಾಸಕರು ಬಂದಿಲ್ಲ ಅಂತಂದಾಗ ನಮ್ಮದು ಲೋಕಾಭಿರಾಮ, ಅವ ಹಾಗಂತೆ ಇವು ಹೀಗಂತೆ ಅಂತ ಹೇಳಿಕೊಂಡು ನಾವು ಹೇಗಂತೆ ಗೊತ್ತಿಲ್ಲ ಅಂತವ ಹಾಗಂತೆ ಇವು ಹೀಗಂತೆ ಅಂತೇಳಿ ಲೋಕಾಭಿರಾಮ ಶುರುವಾಗುತ್ತಲ್ಲ. ಅದೇ ರೀತಿ ಅವರು ಕೂಡ ಏನು, ಅವರು ರಾಮನ ಬಗ್ಗೆ, ಅಭಿರಾಮನ ಬಗ್ಗೆ, ಲೋಕಕ್ಕೇನೆ ಅಭಿರಾಮನ ಬಗ್ಗೆ ಏನೋ ಮಾತಾಡ್ತಿರುವಾಗ ಕೃಷ್ಣ ಒಂಚೂರು ಮಾತಂದ. ಏನು ಎಷ್ಟು ದಿವಸ ಅಂತ ಮಾತಾಡ್ತಾ ಕೊಡೋದು, ನಾವು ಮಾತಾಡಲಿಕ್ಕೆ ಅಂತ ಭೂಮಿಗೆ ಬಂದದ್ದ, ನಾವು ಮಾತಾಡಲಿಕ್ಕೆ ಅಂದರೆ ಈ ಬೆಳ್ಳಲ್ಲಿ ಸೇರಿದ್ದ ಅಲ್ಲ, ಮತ್ತೆ ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಸೇರಿದ್ದು. ಆದ್ದರಿಂದ ಈಗ ಸದ್ಯ ನಮ್ಮಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ಆ ಕುರುಡ ಧೃತರಾಷ್ಟ್ರನ ಬಳಿಗೆ ನಾವು ಕಳಿಸಿಕೊಡತಕ್ಕದ್ದು, ಬೇಕಾದದ್ದು ಈಗ ಕೆಲಸ ನಮಗೆ, ಆದ್ದರಿಂದ ನಾವು ಕಳಿಸಿಕೊಡತಕ್ಕದ್ದು. ಏನು ಕೆಲಸ ಬೇಕಾದ್ರೆ ಮತ್ತೇನಲ್ಲ, ನಮಗೆ ಸಿಗಬೇಕಾಗಿರ್ತಕ್ಕಂಥ ಪಾಲು ನಮಗೆ ಬೇಕು, ಅದನ್ನು ಕೊಡಬೇಕು ಧೃತರಾಷ್ಟ್ರ. ಅದಕ್ಕೋಸ್ಕರ ಕೊಟ್ಟು ಕಳಿಸೋಣ. ಯಾರನ್ನು ಕೊಟ್ಟು ಕಳಿಸೋಣ? ಯಾರನ್ನು ಕೊಟ್ಟು ಕಳಿಸಿದರೆ ಪುರಕ್ಕೆ ಹಿತ ಆಗೀತೋ ಅಂಥವನ್ನು ಕೊಟ್ಟು ಕಳಿಸೋಣ. ಯಾರು? ಪುರೋಹಿತ. ಎಲ್ಲರಿಗೂ ಬೇಕಾದವರು ಪುರೋಹಿತರು. ಪ್ರಾಯಶಃ ಕೆಲವು ಕಡೆಗಳಲ್ಲಿ ಏನಾಗುತ್ತೆ ಅಂದರೆ, ಸ್ವಾಮಿಗಳು ಏನಾದರೂ ಹೇಳಿದ್ರು ಕೂಡ ಯಜಮಾನ ಅಂತ ನಮ್ಮ ಪುರೋಹಿತರನ್ನು ಕೇಳ್ತೀನಿ. ಹೇಗೆ ಮನೆಯಲ್ಲಿ ಅಪ್ಪ ಅಮ್ಮ ಏನಾದರೂ ಹೇಳಿದ್ರು ಕೂಡ ಮಕ್ಕಳು ಏನಂತಾರೆ, ನಮ್ಮ ಟೀಚರನ್ನು ಕೇಳ್ತೇನೆ. ಅದಕ್ಕೆ ಹಿರಿಯರಂದದ್ದು ಏನು ಅಂತ, ಪಠ್ಯ ಪುಸ್ತಕಗಳಲ್ಲಿ ಯಾವಾಗ ನಾವು ನೀತಿ ಕಥೆ ಅದು ಇದು ಅಂತ ಪಾಠಗಳನ್ನು ಸೇರಿಸದೆ ಮನೆಯಲ್ಲೇ ಅಪ್ಪ ಅಮ್ಮ ಮಕ್ಕಳಿಗೆ ನೀತಿ ಹೇಳೋದು, ರಾಮಕೃಷ್ಣಾದಿಗಳ ಕಥೆ ಹೇಳೋದು ನಮ್ಮ ಮಕ್ಕಳು ಕೇಳೋದೇ ಇಲ್ಲ. ಶಾಲೆಯಲ್ಲಿ ಅಧ್ಯಾಪಕ ಹೇಳ್ತಾನೆ ತಂದಾಗ ಮಕ್ಕಳು ತಲೆ ಇಟ್ಟು ಅದನ್ನು ಓದ್ತಾವೆ, ಪರೀಕ್ಷೆಯಲ್ಲಿ ಬರೀತಾವೆ, ಅಂಕ ಪಡೀತಾವೆ, ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಆವಾಗ ಏನಾಗುತ್ತೆ, ರಾಮ ರಾಜ್ಯ ಅಂತ ಆಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಒಂದು ಸಂದರ್ಭದಲ್ಲಿ ರಾಮ ಕೃಷ್ಣ ವೇದವ್ಯಾಸರು ಭಾಗವತ ರಾಮಾಯಣ ಮಹಾಭಾರತ ಅಂತ ಕಥೆಗಳು ಸೇರಿತು, ಸ್ವಲ್ಪ ದಿವಸ ನಡೆಯಿತು, ಮುಂದೆ ರಾವಣ ರಾಜ್ಯ ಬಂತು, ಹೋಯಿತು. ಆದ್ದರಿಂದ ಪುರೋಹಿತರನ್ನು ಈ ವಿಷಯದಲ್ಲಿ ಕೊಟ್ಟು ಕಳುಹಿಸಿದರೆ ಪ್ರಾಯಶಃ ಧೃತರಾಷ್ಟ್ರ ಕೇಳಿಯಾನು ಎನ್ನುವ ಧಾಟಿಯಿಂದ ಇನ್ನೊಬ್ಬ ಹಿರಿಯ ವೃದ್ಧ, ಯಾರು? ದ್ರುಪದ, ಏನು ಮಾಡಿದ? ತನ್ನ ಪುರೋಹಿತರನ್ನು ಕೊಟ್ಟು ಕಳುಹಿಸಿದ. ನಿಮ್ಮ ಮಾತಿನಿಂದ ಪುರಕ್ಕೆ ಹಿತ ಆಗಬೇಕು, ಒಳ್ಳೆಯದಾಗಬೇಕು, ಪುರಕ್ಕೆ ಪ್ರಿಯ ಆಗಬೇಕು ಅಂತ ಹೇಳೋಲ್ಲ, ಪುರಕ್ಕೆ ಹಿತ ಆಗಬೇಕು. ಹಿತ ಬೇರೆ, ಪ್ರಿಯ ಬೇರೆ. ಆರಂಭದಲ್ಲಿ ಸಿಹಿ ಇದ್ದು ಕೊನೆಗೆ ಕಹಿಯಾಗತಕ್ಕಂಥದ್ದು ಪ್ರಿಯ, ಆರಂಭದಲ್ಲಿ ಕಹಿಯಾಗಿ ಕೊನೆಗೆ ಸಿಹಿಯಾಗತಕ್ಕಂಥದ್ದು ಹಿತ.
ಮನೆಗೆ ಹಿರಿಯರು ಬಂದಾಗ ಪ್ರಿಯೋಪದೇಶ ಮಾಡಿ ಅಂತ ಹೇಳೋದು, ಹಿತೋಪದೇಶ ಮಾಡಿ ಅಂತ ಹೇಳೋದು. ಏನಂತ ಹಿತವಚನ ಹೇಳಿ ಅಂತ ನಾವು ಹೇಳೋದು. ಆ ದೃಷ್ಟಿಯಲ್ಲಿ ಹಿತಲ ಪುರಕ್ಕೆ ಹಿತ, ಪುರಕ್ಕೆ ಪ್ರಿಯರನ್ನಲ್ಲ, ಪುರಕ್ಕೆ ಆದರೆ ನಾವು ಕರೆಯದೆ ಪುರೋಹಿತ ಪುರೋಹಿತ, ಪುರಪ್ರಿಯ ಪುರಪ್ರಿಯ ಅಂತ ಕರೆಯೋದು. ನಿಜವಾಗಿ ಈಗಿನ ವಾತಾವರಣ ನೋಡಿದಾಗ ಅವರನ್ನು ಪುರಪ್ರಿಯ ಅಂತ ಕರಿಬೇಕಾಗುತ್ತೆ. ಯಾಕೆ ಗೊತ್ತಾ? ಪುರೋಹಿತರೆ ಏನು, ನನಗೆ 9 ಗಂಟೆಗೆ ಕಚೇರಿಗೆ ಹೋಗಬೇಕು, ಅಷ್ಟರೊಳಗೆ ಹೋಮ ಮುಗಿಸಿಕೊಡ್ತೇನೆ. ಅಷ್ಟರೊಳಗೆ ಯಾಕೆ, ಈಗ ಮುಗಿಸಿಕೊಡ್ತೇನೆ ಅಂತ ಅವನಿಗೆ ಮತ್ತಷ್ಟು ಖುಷಿ ಆಗುತ್ತೆ. ಏನಾಯ್ತದು? ಪುರಕ್ಕೆ ದೇಹಕ್ಕೆ ಪ್ರಿಯ ಆಯಿತು, ದೇಹಕ್ಕೆ ಹಿತ ಆಗಿಲ್ಲ. ಹಿತ ಆಗಬೇಕು ಅಂತಂದರೆ ಕ್ರಮ ಪ್ರಕಾರ ಇಷ್ಟಿಂತ ಹೊತ್ತಿಗೆ ಇಂಥದ್ದೇ ಆಗಬೇಕು ಅಂತಿರುತ್ತೆ ತಾನೆ. ಹಾಗೆ ದ್ರುಪದ ತನ್ನ ಪುರೋಹಿತರನ್ನು ಕೊಟ್ಟು ಕಳುಹಿಸಿದ, ಧೃತರಾಷ್ಟ್ರನ ಬಳಿಗೆ ಕೊಟ್ಟು ಕಳುಹಿಸಿದ. ಆ ಪುರೋಹಿತರು ಹೋಗುವಾಗ ಆ ಪುರೋಹಿತರನ್ನು ಕಳಿಸುವ ಉದ್ದೇಶ ಒಂದು ಮಾತಂತಾರೆ ಅಲ್ಲಿ, ಸಮಸ್ತ ಪ್ರಪಂಚದಲ್ಲಿ ಸಮಸ್ತ ಪ್ರಾಣಿ ವರ್ಗಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಮನುಷ್ಯ. ಬ್ರಹ್ಮಾಂಡವೆಲ್ಲ ಸುತ್ತಿ ನೋಡಲು ನಮ್ಮೂರೇ ವಾಸಿ ಅಂತ ಹೇಳಿದಾಗ ಯಾವುದು? ಮಾನವ ದೇಹನೇ ವಾಸಿ ಅಂತ ಹೇಳಿದಂತೆ ನಮ್ಮೂರೇ ವಾಸಿ. ಆದ್ದರಿಂದ ನೀವು ಹೋಗಬೇಕು ಅಂತ ನಾವು ಇದನ್ನೆಲ್ಲ ಒಂದೊಂದನ್ನೇ ಹೆಜ್ಜೆ ಹೆಜ್ಜೆಗೂ ವಿಚಾರ ಮಾಡ್ತಾ ಹೋದರೆ ನಮಗೂ ಒಮ್ಮೆ ಹೌದು ಅಂತ ತೋರುತ್ತೆ. ಆದರೆ ಇರಬೇಕೆನ್ನುವ ದೃಷ್ಟಿ, ಹಾಗೆ ಇರಬೇಕೆನ್ನುವ ದೃಷ್ಟಿಯಿಂದ ದ್ರುಪದ ತನ್ನ ಪುರೋಹಿತರನ್ನು ಕೊಟ್ಟು ಕಳುಹಿಸಿದ್ದು. ಯದ್ಯಪಿ ಮನುಷ್ಯ ಪ್ರಾಣಿಗಿಂತ ಇತರ ಪ್ರಾಣಿಗಳು ಶ್ರೇಷ್ಠ ಅಲ್ವ? ವಿಚಾರ ಮಾಡೋಣ ನಾವೇ. ಕೋಗಿಲೆ ಹಾಡ್ತಾ ಉಂಟ, ಚೆನ್ನಾಗಿ ಹಾಡ್ತಾ ಉಂಟ. ಯಾರಾದರೂ ಹೇಳ್ತೀರಾ ಏನಂತ? ಲತಾ ಮಂಗೇಶ್ಕರ್ ಅಂತೆ ಕೋಗಿಲೆ ಹಾಡ್ತಾ ಉಂಟು ಅಂತ ಹೇಳ್ತೀರಾ? ಮತ್ತೇನು ಹೇಳ್ತೀರಿ? ಲತಾ ಮಂಗೇಶ್ಕರ್ ಹಾಡಿದರೆ, ಸುಬ್ಬಲಕ್ಷ್ಮಿ ಹಾಡಿದರೆ ಕೋಗಿಲೆ ಅಂತ ಹಾಡ್ತಾಳೆ ಅಂತಂತೇವಾ? ಎಲ್ಲಾದರೂ ಆ ಪಶು ಪಕ್ಷಿಗೆ, ಆ ಕೋಗಿಲೆಗೆ ಈ ಬಿರುದು ಕೊಟ್ಟದ್ದುಂಟ, ಮಾನವರ ಬಿರುದು ಕೊಟ್ಟದ್ದುಂಟ, ಮಾನವರಿಗೆ ಭಾರತದ ಕೋಗಿಲೆ ಅಂತೇಳಿ ಬಿರುದು ಕೊಟ್ಟದ್ದುಂಟ. ಅಪ್ಪ ಆನೆಯಂತೆ ಗಾಂಭೀರ್ಯ, ಆನೆಯಂತೆ ಗಂಭೀರವಾಗಿ ನಡೀತಾನೆ. ಅಪ್ಪ ಇವನ ಸಿಂಹದಂತೆ ಪರಾಕ್ರಮ, ಅಪ್ಪ ಮಂಗನಂತೆ ನೋಡ್ತಾನೆ, ಅಪ್ಪ ನಾಯಿಯಂತೆ ಕಾಯ್ತಾನೆ, ಅಪ್ಪ ಕತ್ತೆಯಂತೆ ದುಡಿತಾನೆ. ಎಲ್ಲೂ ಕೂಡ ಕತ್ತೆ ದುಡಿಯುವಾಗ ಯಾರಾದರೂ ಹೇಳಿದ್ದುಂಟ? ಒಬ್ಬ ಈ ಕಾರಕೂರ್ನಂತೆ, ಈ ಗುಮಾಸನಂತೆ ಕತ್ತೆ ದುಡಿದಂತ ಯಾರಾದರೂ ಹೇಳಿದ್ದುಂಟ? ಹಾಗಾದರೆ ಮನುಷ್ಯರಿಗೆ ಪ್ರಾಣಿಗಳ ಹೋಲಿಕೆ ಕೊಡ್ತೇವೆ ವಿನಃ ಪ್ರಾಣಿಗಳಿಗೆ ಮನುಷ್ಯರ ಹೋಲಿಕೆ ಕೊಡೋಲ್ಲ. ಯಾರ ಹೋಲಿಕೆ ಕೊಡ್ತೇವೋ ಅವರು ದೊಡ್ಡವರು, ಯಾರಿಗೆ ಕೊಡ್ತೇವೋ ಅವರು ಚಿಕ್ಕವರು. ಅಬ್ಬ ಏನು ವಿವೇಕಾನಂದನಂತ ಪುರುಷ ಅಂತಂದಾಗ ವಿವೇಕಾನಂದ ದೊಡ್ಡವನ, ನಾವು ಚಿಕ್ಕವರಾದ್ರು. ಆದರೆ ಯಾರು ದೊಡ್ಡವರಾದರು? ಒಂದು ರೀತಿಯಲ್ಲಿ ಪ್ರಾಣಿಗಳೇ ದೊಡ್ಡವರನ್ನು. ಎಲ್ಲ ಬಿಟ್ಟುಬೇಡಿ. ಏನು ಕಾಯಿಲೆ? ಮಂಗನ ಕಾಯಿಲೆ, ಹಂದಿ ಜ್ವರ, ಕೋಳಿ ಜ್ವರ, ಪಕ್ಷಿ ಜ್ವರ. ಯಾರಿಗೆ? ಮನುಷ್ಯರಿಗೆ. ನೋಡೋಣ, ಹಂದಿಗೆ ಮನುಷ್ಯ ಜ್ವರ ಬಂದದ್ದುಂಟ? ಕೋಳಿಗೆ ಮನುಷ್ಯ ಜ್ವರ ಬಂದದ್ದುಂಟ? ಬೇಡ ಬಿಡಿ. ಇತ್ತೀಚೆಗೆ ಚೀನಾಕ್ಕೆ ನಮಗೊಂದು ದೊಡ್ಡ ಕಾಣಿಕೆ ಬಂತ, ಪ್ರಾಣಿಗಳಿಗೆ ಬಂದದ್ದು ಮನುಷ್ಯರಿಗೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಹೋದರೆ ಪ್ರಾಣಿಗಳು ಬಲು ಮೇಲು, ಕೆಲ ಜನರು ಬಲು ಕೀಳು. ಉಪಕಾರ ವಿಷಯವನ್ನೇ ತೆಗೆದುಕೊಳ್ಳೋಣ. ನಾಯಿ ನಮಗೆ ಬಹಳ ಚೆನ್ನಾಗಿ ನಿಯತ್ತಾಗಿ ಕೆಲಸ ಮಾಡ್ತದಲ್ಲ, ನಾವು ಕೊಟ್ಟು ಹಾಕಿದಂಥ ಆಹಾರಕ್ಕೆ ಅನುಗುಣವಾಗಿ ನಮ್ಮನ್ನು ಕಾಯ್ತು, ನಮ್ಮ ಮನೆಯನ್ನು ಕಾಯ್ತದಲ್ಲ. ನೋಡೋಣ, ನಾವು ಯಾರಿಗಾದ್ರೂ ಊಟ ಹಾಕೋಣ ಪ್ರತಿ ದಿವಸ, ಮನೆಯಲ್ಲಿ ಜನತೆ ಉಂಟು ಅಂತ ಲೆಕ್ಕ ಮಾಡ್ತಾನೆ. ಆದರೆ ಏನರ್ಥ ಇಲ್ಲಿ? ಇಲ್ಲೇ ಒಂದು ಸಂದೇಶವನ್ನು ವಿದುರ ಸಮಾಜಕ್ಕೆ ಕೊಟ್ಟ. ವ್ಯಾಸರು ವಿದುರನ ಮೂಲಕ, ಧೃತರಾಷ್ಟ್ರ ಮೂಲಕ ಸಮಾಜಕ್ಕೆ ಕೊಟ್ಟರು. ಏನು ಅಂತ? ಮನುಷ್ಯ ತಾನು ಪ್ರಾಣಿಗಳಿಂದ ತುಂಬ ಪಾಠವನ್ನು ಕಲಿತು ಪ್ರಾಣಿಗಳಿಗಿಂತ ಎತ್ತರದಲ್ಲಿಗೆ ಪ್ರಯತ್ನ ಮಾಡುವ ತಾಕತ್ತು ಮನುಷ್ಯನಿಗೆ ಉಂಟು, ಅದನ್ನು ಉಪಯೋಗಿಸ್ಕೋ ಅಂಥೇಳಿ ವೇದವ್ಯಾಸ ದೇವರು ಈಗ ನಮಗೆ ಸಂದೇಶ ಕೊಟ್ಟರು. ಆ ದ್ರುಪದ ಪುರೋಹಿತ ಬಂದು ಏನು ಮಾತಾಡಲಿಕ್ಕೆ ಆರಂಭ ಮಾಡಿದ್ದಾನೆ, ಆವಾಗ ಅವನು ಮಾತಾಡಿದ್ದು ಕೇಳಿಸಿಕೊಂಡು ಭೀಷ್ಮಾಚಾರ್ಯರ ಮಧ್ಯೆ ಬಾಯಿ ಹಾಕಿದ್ರು. ಅವನು ಮಾತಾಡಿದ್ದಾಯಿತು, ಪುರೋಹಿತನ ಮಾತಾಯಿತು. ಯಾಕೆ ಅಂತಂದರೆ ಅದು ಹಿಂದಿನ ಕಾಲದ ಸಂಸತ್ತು, ಹಿಂದಿನ ಕಾಲದ ವಿಧಾನಸೌಧ. ಆದ್ದರಿಂದ ಒಬ್ಬ ಮಾತಾಡಲಿಕ್ಕೆ ಶುರು ಮಾಡಿದರೆ ಅವನ ಮಾತು ಮುಗಿಯುವ ತನಕ ಮತ್ತೊಬ್ಬರು ಬಾಯಿ ಹಾಕ್ತಿರಲಿಲ್ಲ. ಇವ ಮಾತಾಡ್ತಾ ಇದ್ದಂತೇನೆ ಇತರ ನಾಯಿಗಳು ಭೋ 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 ಅಂತ ಶುರು ಮಾಡಿ ಆಯ್ತು. ಏನು ಹೇಳ್ತಾನೆ ಅಂತಲೇ ಗೊತ್ತಾಗೋದು. ಅದಕ್ಕೆ ಯಾರು ಕಾಣಿದ್ರು, ಈ ವಿಧಾನಸೌಧದಲ್ಲಿ ತುಂಬಿದ್ದೆಲ್ಲ ನಾಯಿಗಳೇ ತುಂಬಿದ್ರು. ಯಾಕೆ ಅಂತಂದರೆ ಎಲ್ಲ ಒಟ್ಟೆ ಹಾಗೆ ಉಂಟಲ್ಲ ನಮ್ಮಲ್ಲಿ ಲೋಕದಲ್ಲಿ ಕೂಡ
ಒಂದು ನಾಯಿ ಕೂಗಿದ್ರೆ ಸಾಕು, ಅದು ಕೂಗಿ ನಿಲ್ಲಿಸಿದ ಮೇಲೆ ಬೇರೆ ನಾಯಿ ಕೂಗುದಲ್ಲ, ಅದು ಕೂಗ್ತಾ ಇದ್ದಂತೆ ಇವುಗಳು ಕೂಗಲಿಕ್ಕೆ ಶುರು ಮಾಡ್ತಾರೆ. ಅದೇ ಮತ್ತೆಂಥದ್ದು. ಹಾಗಾದರೆ ಅದಕ್ಕೆ ಅಂದರು ಮಹಾಭಾರತ ಓದಬೇಕು. ಪ್ರತಿಯೊಬ್ಬರೂ ಕೂಡ ಚುನಾವಣೆಗೆ ನಿಲ್ಲಬೇಕಾದ್ರೆ ಮೊದಲು ಮಹಾಭಾರತ ಓದಿ ಚುನಾವಣೆಗೆ ನಿಲ್ಲಬೇಕು. ಯಾಕೆ ಅಂತಂದರೆ ಅವಾಗ ವಿಧಾನಸೌಧನೋ ಸಂಸತ್ತು ಅಲ್ಲಿ ಹೋಗಿ ಯಾವಾಗ ಮಾತಾಡಬೇಕೆನ್ನುವುದನ್ನು ಇದು ಕಲಿಸಿಕೊಡುತ್ತೆ. ಯದ್ಯಪಿ ಪುರೋಹಿತರು ಬಂದರು, ಏನು ಮಾತಾಡಬೇಕು ಅದನ್ನು ಮಾತಾಡಿದ್ರು. ಮಾತಾಡಿದ ತಕ್ಷಣ ಭೀಷ್ಮಾಚಾರ್ಯ ತಾನು ಮಾತಾಡಲಿಕ್ಕೆ ಆರಂಭ ಮಾಡ್ತಾರೆ. ಏನಂದರು? ಅಬ್ಬಾ ಅಂತ ಎರಡು ಅಕ್ಷರ ಅವರ ಬಾಯಿಂದ ಬಂತು. ದಿಷ್ಟ್ಯ ಕುಶಲಿನಃ ಸರ್ವೇ ದಾಮೋದರೇಣತೆ ದಿಷ್ಟ್ಯ ಸಹಾಯವಂತಶ್ಚ ದಿಷ್ಟ್ಯ ಸಂಧಿಕಾಮಾಹ ತೇ. ಭೀಮಸೇನ ಇದ್ದಾನೆ ಅಲ್ಲಿ, ಭೀಮ ಇದ್ದಾನೆ, ರಾಮ ಇದ್ದಾನೆ. ರಾಮ ಅಂದರೆ ಕೃಷ್ಣ. ರಾಮ ಇದ್ದಾನೆ, ಭೀಮ ರಾಮ ಇಬ್ಬರು ಇರುವಾಗ ಒಬ್ಬ ತಲೆಯಿಂದ ತುಂಬ ಓಡುವವ, ಮತ್ತೊಬ್ಬ ಭುಜದಿಂದ ತುಂಬ ಓಡುವವ, ಇವರಿಬ್ಬರು ಇದ್ದರೂ ಕೂಡ ಅವರು ಸಂಧಿಕಾಮಾಹ, ಸಂತಾನಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾರೆ. ನಮಗೆ ಕೊಡಬೇಕಾಗಿರತಕ್ಕಂಥ ಭಾಗವನ್ನು ಕೊಡಿ ಅಂತ ಬೇಡಿಕೊಂಡು ಬರ್ತಾ ಇದ್ದಾರೆ. ಏನಾಗಬೇಕಿತ್ತು ಇಲ್ಲದಿದ್ದರೆ ಭುಜಬಲ ಉಂಟು, ಬುದ್ಧಿಬಲ ಉಂಟು, 13 ವರ್ಷ ಮುಗಿದಿದೆ, ಹೋಗೋದು ರಾಜ್ಯವನ್ನು ಕಡಲಿ ಹೊಡಿ ಬಡಿ ಅನ್ನೋದು ರಾಜ್ಯಕ್ಕೆ ಕೊಡೋದು. ಅದು ಭಾಗ ಮಾಡದೆ ಸಂಧಿಕಾಮಾಹ ಅಂತಂದರೆ ಅಬ್ಬಾ ಇದಕ್ಕಿಂತ ದೊಡ್ಡ ನಮ್ಮ ಅದೃಷ್ಟ ಬೇರೆ ಏನಿದೆ ಅಂತ ಹೇಳಿಕೊಂಡು ಭೀಷ್ಮಾಚಾರ್ಯರು ಮಾತಾಡಿ ಅಂದರು. ಇಷ್ಟ ತನಕ ಮಾತಾಡಿದ್ದು ಬ್ರಾಹ್ಮಣ ಮೇಲೆ ನೋಡುವಾಗ ರಾಗದಿಂದ ಮಾತಾಡ್ತಾನೆ, ಬಹಳ ವಿನೀತನಾಗಿ ಮಾತಾಡ್ತಾನೆ. ಒಳಗಿನಿಂದ ಬೆಂಕಿ ಅಷ್ಟೇ ಇರುತ್ತೆ ಆ ಮಾತನ್ನು. ಯಾಕೆ ಬ್ರಾಹ್ಮಣನ ಮಾತಾಡಿಲ್ಲ? ಯಾಕೆ ಅಂತಂದರೆ ದೇವರ ಮುಖದಿಂದ ಬರುವಾಗ ದೇವರ ಮುಖದಿಂದ ಬರುವಾಗ ತನ್ನ ತಮ್ಮನನ್ನು ಕಟ್ಟಿಕೊಂಡೇ ಬಂದಿದ್ದಾನೆ. ಮುಖಾಪಿ ಇಂದ್ರಷ್ಟ ಅಗ್ನಿಷ್ಟ ಬ್ರಾಹ್ಮಣ ಹಾಸ್ಯ ಮುಖಂ ಆಸೀತ್. ದೇವರ ಮುಖದಿಂದ ಬಂದವ, ಅದೇ ಮುಖದಿಂದ ಬಂದವ ಬೆಂಕಿ. ಅದರಿಂದ ಬೆಂಕಿಯನ್ನು ಕಟ್ಟಿಕೊಂಡೇ ಬರ್ತಾನೆ ಬ್ರಾಹ್ಮಣ. ಅದರಿಂದ ಬ್ರಾಹ್ಮಣ ಬಂದ, ಹಬ್ಬ ವಿನೀತನಾಗಿ ಮಾತಾಡಲಿಲ್ಲ ಕ್ಷಣಕ್ಕೆ ಅವ ಆರಾಮ ಅಂತ ಭಾವಿಸಬಾರದು, ಅದರಲ್ಲಿ ಏನೋ ಒಂದು ಬಿಸಿ ಉಂಟು ಅಂತ ಭೀಷ್ಮಾಚಾರ್ಯರು ಆ ಸಭೆಯಲ್ಲಿ ಅಂದಾಗ ಕರ್ಣ ಅಂದುಬಿಟ್ಟ, ಗೊತ್ತು ಸಾಕು, ನೀವು ಯಾವಾಗಲೂ ಇಲ್ಲಿ ಇದ್ದುಕೊಂಡು ಪಾಂಡವರನ್ನ ಹೊಗಳೋದು, ಸಾಕು ನಿಮ್ಮ ಮಾತು ಅಂತೇಳಿ ಕರ್ಣ ಈ ಬಗ್ಗೆ ಎದ್ದು ಅಲ್ಲೇ ಶುರುವಾಯ್ತಾ. ಅದನ್ನೇ ಭೀಷ್ಮಾಚಾರ್ಯರು ಹೇಳಿದ್ದು ಏನು ಅಂತ, ಬ್ರಾಹ್ಮಣ ಬಂದ ಅಂತಂದರೆ ಏನೋ ಕಟಿಪಿಟಿ ಉಂಟು ಅಂತ. ಬ್ರಾಹ್ಮಣ ಬಂದ ಅಂದ್ರೆ ನಮ್ಮ ಪಕ್ಷದೊಳಗೆ ಏನೋ ಆಯಿತು ಅಂತ ಅಲ್ಲೇ ಶುರುವಾಯಿತು. ಭೀಷ್ಮರಿಗೂ ಕರ್ಣನಿಗೂ ದುರ್ಯೋಧನ ಸಮಕ್ಷಮದಲ್ಲೇ ಜಗಳ ಶುರುವಾಯಿತು. ಓಹೋ, ಹಾಗಾದರೆ INDIA ಈಗ ಮಾತ್ರ ಅಲ್ಲ, ಆಗಲೂ ಇತ್ತು, ಆಗಲೇ ಒಟ್ಟು ಸೇರಿದವು. ಅಲ್ಲೇ ಒಳಗಿಂದ ಕಟ್ಟಿಪಿಟಿ ಈಗಲೂ ಶುರುವಾಗಿದೆ, ಆಗಲೇ ಶುರುವಾಗಿತ್ತು. ಅದೇ ಒಂದು ಪಾಠ ಈಗಿನ INDIAಗೂ ಕೂಡ ಅದೇ ಪಾಠ. ನೋಡಿ ದೇವರನ್ನು ಏನು ಮಾಡ್ತಾನೆ ನೋಡಿ, ಕೃಷ್ಣನ ಬುದ್ಧಿಮತ್ತ ಹೇಗುಂಟು ನೋಡಿ. ಈಗ ಒಂದು ಸಮೂಹ ಗುಂಪು, ಆಗ ಒಂದು ಗುಂಪು. ಆ ಗುಂಪಲ್ಲಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯರು, ದುರ್ಯೋಧನ, ಕರ್ಣ, ದುಶ್ಯಾಸನ, ಇದೊಂದು ಗುಂಪು. ಈಗ ಏನು ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ಲ ಒಟ್ಟು ಸೇರಿ ದೇವರು ಏನು ಮಾಡಿದ ಗೊತ್ತಾ? ಎರಡೂ ಕಡೆ ಕೂಡ ಗುಂಪು ಅಲ್ವೋ. ಅದರಲ್ಲಿ ಯಾರು ಗುಂಪಿನಿಂದ ಹೋದರೆ ದೇಶಕ್ಕೆ ಒಳ್ಳೆಯದಾಗುತ್ತೆ, ಯಾರು ಗುಂಪಲ್ಲೇ ಇದ್ದರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವಾಗಲೇ ತೀರ್ಮಾನ ಮಾಡಿ ಭೀಷ್ಮರಿಗೂ ಕರ್ಣನಿಗೂ ಆಗದಿದ್ದರೂ ದುರ್ಯೋಧನ ಮುಂದೆ ಭೀಷ್ಮ ಕರ್ಣ ಜಗಳ ಮಾಡಿಕೊಂಡರೂ ಕೂಡ ಕರ್ಣ ಆ ಪಕ್ಷದಿಂದ ಆ ಗುಂಪಿನಿಂದ ಹೋಗದಂತೆ ದೇವರು ನೋಡಿಕೊಂಡ. ಯಾಕೆ? ಕರ್ಣ ಆ ಗುಂಪಲ್ಲಿ ಇದ್ರೇನೆ ದೇಶಕ್ಕೆ ಹಿತ. ಆದ್ದರಿಂದ ಕರ್ಣ ಆ ಗುಂಪಲ್ಲಿ ಇರುವಂತೆ ನೋಡಿದ, ಭೀಷ್ಮರು ಆ ಗುಂಪಲ್ಲಿ ಇರುವಂತೆ ಕೃಷ್ಣ ನೋಡಿಕೊಂಡ. ಆದ್ದರಿಂದ ಇಬ್ಬರು ಕೂಡ ಜಗಳ ಮಾಡಿಕೊಂಡರೂ ಕೂಡ ಗುಂಪನ್ನು ಬಿಟ್ಟು ಹೋಗಿಲ್ಲ. ಕೃಷ್ಣ ಇಲ್ಲಿ ಆಲೋಚನೆ ಮಾಡಿದ, ಇವುಗಳು ಒಳಗಿಂದೊಳಗೆ ಕಚ್ಚಾಡ್ತಾ ಇದ್ದಾವೆ. ಕೃಷ್ಣ ಆಲೋಚನೆ ಮಾಡಿದ, ಕಚ್ಚಾಡಿಕೊಡತಕ್ಕಂಥ ಇವುಗಳು ಗುಂಪಲ್ಲೇ ಇದ್ದರೆ ದೇಶಕ್ಕೆ ನಷ್ಟ ಉಂಟು ಅಂತ ಕಚ್ಚಾಡಿಕೊಂಡು
ಒಂದೊಂದೇ ಗುಂಪಿನಿಂದ ಹೋಗುವಂತೆ ದೇವರು ಮಾಡಿದ. ಹಾಗಾದ್ರೆ ಭಗವಂತನ ಕ್ರಮ ಏನು ಅಂತಂದ್ರೆ ಅದಕ್ಕೆ ಹಿರಿಯರಂದ್ರು ಇಟ್ಟಾಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ ಅಂತಂದ್ರೆ ಗುಂಪಿನಲ್ಲಿ ಒಳಗೆ ಜಗಳ ಅಂದಾಕ್ಷಣಕ್ಕೆ ಅದನ್ನು ಬಿಟ್ಟು ಹೋಗುವುದಲ್ಲ, ಹೋದ್ರೆ ದೇಶಕ್ಕೆ ನಷ್ಟ. ಗುಂಪಲ್ಲಿ ಜಗಳ ಮಾಡಿಕೊಂಡು ಕೂಡ ಇದ್ರೆ ದೇಶಕ್ಕೆ ನಷ್ಟ. ಆದ್ರಿಂದ ಯಾರು ಗುಂಪಲ್ಲಿ ಜಗಳ ಮಾಡಿಕೊಂಡು ಅಲ್ಲೇ ಇದ್ರೆ ದೇಶಕ್ಕೆ ನಷ್ಟವೋ ಅವುಗಳು ಒಂದೊಂದೇ ಕಾಲು ಕೀಳುವಂತೆ ದೇವರು ಮಾಡಿದ. ಈಗ ಯಾವುದೋ ಒಂದು ಅದು ಪಾಪದಕ್ಕೆ ಏಳಕ್ಕಿಲ್ಲ ಮುಳುಗಲಿಕ್ಕೂ ಇಲ್ಲ, ಆ ಹಂತದಲ್ಲಿ ಉಂಟು. ಹಾಗಾದ್ರೆ ನಾವೊಂದು ತೀರ್ಮಾನ ಮಾಡಬಹುದಲ್ಲ ಏನು ಅಂತ, ರಾಮಚಂದ್ರ ಖಂಡಿತ ನಮ್ಮನ್ನು ಬಿಟ್ಟು ಹಾಕೋವಲ್ಲ ಅಂತ ಹೇಳಿಕೊಂಡು ಯಾವಾಗ ನಾವು ನಮ್ಮ ರಾಮಚಂದ್ರನಿಗೆ ಒಂದು ನೆಲೆಯನ್ನು ಕಲ್ಪಿಸಿದೆವೋ, ರಾಮಚಂದ್ರ ಬಾ ಕೂತುಕೋ ಅಂತ ನಾವು ಯಾವಾಗ ಅಂದೆವೋ, ರಾಮಚಂದ್ರ ಅಂದ ಯಥಾ ಉಪಾಸತೆ ತಥೈವ ಭವತಿ ಅಂತಂದ. ನನಗೊಂದು ನೆಲೆ ಕೊಟ್ಟರಲ್ಲ, ನಾನೊಂದು ಇಲ್ಲಿ ಇರಲಿಕ್ಕೆ ಅಂತ ನೀವು ಪ್ರಯತ್ನ ಮಾಡಿ ಒಂದು ಭವ್ಯವಾದ ಭವನ ಮಾಡಿ ಕೊಟ್ಟರಲ್ಲ, ಆದ್ದರಿಂದ ನಿಮಗೂ ಕೂಡ ನಿಮ್ಮ ಧರ್ಮ ಆಚರಣೆ ಮಾಡಲಿಕ್ಕೆ ಈ ದೇಶದಲ್ಲಿ ಭವ್ಯವಾದ ಜಾಗವನ್ನು ನಿರ್ಮಾಣ ಮಾಡಿ 5 ವರ್ಷ ಇನ್ನು ಮುಂದೆ ಹೆದರಬೇಡಿ ನಿರ್ಮಾಣ ಮಾಡಿ ಕೊಡ್ತೇನೆ ಅಂತ ಅದಕ್ಕೊಂದು ನಂಬಿಯೋ ಎಂಬಂತೆ ಭಗವಂತ ಖಂಡಿತ ನಂಬಿದವರನ್ನು ಕೈ ಬಿಡೋಲ್ಲ. ಇದನ್ನೇ ಮುಂದೆ ಒಂದು ಮಾತಂತಾರೆ, ಏನು ಅಂತ, ಧರ್ಮ, ಈ ಧರ್ಮದ ಯುಧಿಷ್ಠಿರ ಇದ್ದಾನಲ್ಲ, ಧರ್ಮಮಯ ವೃಕ್ಷ. ಧರ್ಮರಾಜ ಅಂದ್ರೆ ಏನದು? ಅದೊಂದು ಧಾರ್ಮಿಕವಾದ ಮರ ಅಂತಂದು. ಈ ಮರಕ್ಕೆ ಅರ್ಜುನ ಏನು ಕಾಂಡದಂತೆ, ಭೀಮಸೇನ ಏನು ಶಾಖಾಹ ಗೆಲ್ಲುಗಳಂತೆ ಭೀಮಸೇನ ಇದ್ದಾನೆ. ಅಂದರೆ ನೆರಳು ಕೊಡುವುದಕ್ಕೋಸ್ಕರ ಭೀಮಸೇನ ಇದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತುಂಬ ಆಧ್ಯಾತ್ಮಿಕವಾಗಿ ಬಳಲಿದಾಗ ಅವರಿಗೆ ನೆರಳು ಕೊಡುವುದಕ್ಕೋಸ್ಕರ ಗೆಲ್ಲಿನಂತೆ, ಧರ್ಮಮಯವಾದ ಮರದ ಗೆಲ್ಲಿನಂತೆ ಭೀಮಸೇನ ಇದ್ದಾನೆ. ಶಾಖಾಹ ಭೀಮಸೇನ, ನಕುಲ ಸಹದೇವರು ಫಲ ಪುಷ್ಪಗಳು. ಇದಕ್ಕೆ ಬೇರು ಯಾರು ಅಂತಂದರೆ ಬ್ರಹ್ಮಚ ಬ್ರಾಹ್ಮಣಶ್ಚ ಅಂತ ಒಂದು ಮಾತಂತಾರೆ. ಧರ್ಮರಾಜನೆಂಬ ಮರಕ್ಕೆ ಬೇರಿನಂತಿರತಕ್ಕಂಥವ್ರು ಯಾರು ಅಂತಂದರೆ ಬ್ರಹ್ಮ ಬ್ರಾಹ್ಮಣ, ಸ್ವಯಂ ಕೃಷ್ಣ ಮತ್ತು ಬ್ರಹ್ಮಜ್ಞಾನಿಗಳು. ಅದೇ ರೀತಿಯಲ್ಲಿ ನಮ್ಮ ದೇಶವೆಂಬ ಈ ಮರಕ್ಕೆ ಈ ದಿವಸ ಬೇರಿನಂತೆ ಇರತಕ್ಕಂಥವ ಯಾರು ಅಂತಂದರೆ ಕಾಶಿ ವಿಶ್ವನಾಥನಿಗೆ ಅಭಿಷೇಕ ಮಾಡುವುದಕ್ಕೋಸ್ಕರ ಗಂಗೆಯಲ್ಲಿ ಸ್ವಯಂ ತಾನು ಮುಳುಗಿರತಕ್ಕಂತಹ ಬ್ರಹ್ಮ ಬ್ರಾಹ್ಮಣ. ಅವರಲ್ಲಿ ದೈವಿಕ ಶಕ್ತಿ ಎಷ್ಟುಂಟು. ಆದ್ದರಿಂದಲೇ ಕೃಷ್ಣ ಭಗವದ್ಗೀತೆಯಲ್ಲಿ ಮಾತಂದದ್ದು, ಅರ್ಜುನ ಭಯಪಡಬೇಡವೋ ಏನು ಅಂತ, ಅಯ್ಯೋ ನಮಗಿನ್ಯಾವ ಗತಿ, ನಮಗೂ ಕೂಡ ತಲೆಗೊಂದು ಪಟ್ಟಿ ಕಟ್ಟಿದ್ರಲ್ಲ ಏನು ಅಂತ. ನಿನ್ನ ಸ್ವಲ್ಪ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತೇನೆ. ಹಿಂದೂ ಟೆರರಿಸ್ಟ್ ಅಂತ ನಮಗೂ ಕೂಡ ಪಟ್ಟಿ ಕಟ್ಟಿದ್ರಲ್ಲ, ಹಾಗೆ ನಮಗೂ ಕೂಡ ಇಂತಹ ಉಗ್ರಗಾಮಿಗಳು ಅಂತ ಪಟ್ಟಿ ಕಟ್ಟಿದರೆ ಮುಂದೆ ನಮ್ಮ ಗತಿ ಏನು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಅಂದ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ತದಾ ಆತ್ಮಾನಂ ಸೃಜಾಮಿ. ಒಂದ ನಾನು ಬರ್ತೇನೆ, ಇಲ್ಲ ನನ್ನವರನ್ನು ಕೊಟ್ಟು ಕಳಿಸ್ತೇನೆ ಅಂತ ಕೃಷ್ಣ ಹೇಳಿದ. ಧರ್ಮಕ್ಕೆ ಗ್ಲಾನಿಯಾಗುವ ಸಂದರ್ಭ ಬಂದಿದೆ. ಆವಾಗ ಕೃಷ್ಣ ತಾನು ಬರಲಿಲ್ಲ, ತನ್ನ ಸನ್ನಿಧಾನ ಇಟ್ಟುಕೊಂಡು ಆಧ್ಯಾತ್ಮಿಕವಾಗಿ ಗ್ಲಾನಿ ಬಂದಾಗ ಪ್ರಮೋದ ತೀರ್ಥರನ್ನು ಕೊಟ್ಟು ಕಳುಹಿಸಿದ. ಲೌಕಿಕವಾಗಿ ಗ್ಲಾನಿ ಬಂದಾಗ ಮೋದಿಯನ್ನು ಕೊಟ್ಟು ಕಳುಹಿಸಿದರು. ಅವರು ಪ್ರಮೋದ ತೀರ್ಥರು, ಪ್ರಮೋದದ ಕಡೆಗೆ ನಮ್ಮನ್ನು ದಾಟಿಸೋರು. ಇವ ಮೋದದ ಕಡೆಗೆ ನಮ್ಮನ್ನು ದಾಟಿಸುವ. ಹಾಗಾದರೆ ಅದಕ್ಕೆ ಸರಿಯಾಗಿ ದೇವರ ಹೆಸರನ್ನು ಆವಾಗಲೇ ಇಟ್ಟಿದ್ದಾರೋ 70 ವರ್ಷದ ಮೊದಲು. ಮುಂದೆ ಇವ ಹೀಗಾಗಲಿಕ್ಕೆ ಇದ್ದಾನೆ, ಸಾಧುಗಳಿಗೆ ಹಿಂದೂಗಳಿಗೆ ಮೋದ ಕೊಡುವವನಾಗಿ ಬರ್ತಾನೆಂಬ ದೃಷ್ಟಿಯಿಂದ ಆವಾಗಲೇ ಅವರಿಗೆ ಆ ನಾಮವನ್ನು ತಾಯಿಯ ಮೂಲಕ ಹೇಳಿಸಿದ್ದಾರೆ ಕಾಣುತ್ತೆ. ಅದೇ ಇದೆಲ್ಲ ಧಾಟಿಗಳು ಎಲ್ಲಿಂದ ಬರುತ್ತೆ? ಮಹಾಭಾರತದ ಕಾಲದಿಂದ ಇದ್ದದ್ದು. ಈಗ ನಿನ್ನೆದ್ದಲ್ಲ, ಇದು ಮಹಾಭಾರತ ಕಾಲದಿಂದ ಬಂದಿರತಕ್ಕಂತಹ ಮಾತುಗಳು. ಅಂತೂ ಈ ಸ್ವಲ್ಪ ಆಚೆ ನೀವೆರದ್ದು ಜಗಳ ಶುರುವಾದಾಗ ಧೃತರಾಷ್ಟ್ರ ಅಂದ, ಬರೇ ದ್ರುಪದನ
ಕಡೆಯಿಂದ ಬಂದ ಪುರೋಹಿತರಿಂದಾಗಿಯೇ ನಮ್ಮೊಳಗೆ ಇಷ್ಟು ಜಗಳ ಆದರೆ ಇನ್ನು ಗ್ರಹಚಾರ ಪಾಂಡವರಿಗೆ ಬಂದರೆ ನಮ್ಮೊಳಗೆ ಎಷ್ಟು ಜಗಳ ಕುಂಟೋ ಏನು. ಅದರಿಂದ ಪುರೋಹಿತ ಹೋಗು ಹೋಗು ಹೋಗು, ಏನು ಬೇಕೋ ನಾನು ಅದನ್ನು ಮಾಡಿಕೊಡ್ತೇನೆ, ನಾನು ಜನ ಕೊಟ್ಟು ಕಳಿಸ್ತೇನೆ, ಏನು ಅಂತ ಹೇಳಿಕೊಟ್ಟು ಕಳಿಸ್ತೇನೆ ಅಂತಂದ. ಪುರೋಹಿತರನ್ನು ಆದಷ್ಟು ಬೇಗ ದಪ್ಪಿದ ಹೊರತು ಕರ್ಣನನ್ನು ಬೈದು ಕೂಡಿಸುವ ತಾಕತ್ತು ಧೃತರಾಷ್ಟ್ರನಿಗೆ ಇರಲಿ. ಸರಿ, ಆ ಬ್ರಾಹ್ಮಣ ಹೋಗುವಾಗ ಒಂದು ಮಾತಂದ ಅಂತೆ. ಯಾರು ಮಾತಾಡಬೇಕಿತ್ತು ಅವರೇ ಮಾತಾಡಲಿಲ್ಲ, ಯಾರು ಮಾತಾಡಬಾರ್ದು ಅವರೇ ತುಂಬ ಮಾತಾಡಿದ್ರು ಅಂತ ಹೊರಟು. ಕೊನೆಗೆ ಇನ್ನೊಂದು ಬೆಂಕಿತ್ತು ಹೊರಟು. ಯಾರು ಮಾತಾಡಬೇಕಿತ್ತು? ಧೃತರಾಷ್ಟ್ರ ಮಾತಾಡಬೇಕಿತ್ತು. ಮಾತಾಡಿದ್ಯಾರು? ಕರ್ಣ ಮಾತಾಡಿ. ಯಾರು ಮಾತಾಡಬೇಕಾದವರು ಮಾತಾಡೋಲ್ಲ, ಮಾತಾಡಬಾರ್ದೆನ್ನೋರು ಬಹು 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 ಅಂತಾನಿದ್ದಾವೆ. ಸಿಂಹ ತನ್ನ ಪಾಡಿಗೆ ಮುಂದಿನಿಂದ ಹೋಗಿ ದೇಶದ ಕೆಲಸ ಮಾಡ್ತಾನೆ. ಒಂದು ವೇಳೆ ಪ್ರಾಯ ಅದು ಕೂಡ ಹಿಂದೆ ನೋಡಿಕೊಂಡು ಬೊಗಳಲಿಕ್ಕೆ ಶುರು ಮಾಡಿದರೆ ದೇಶದ ಪ್ರಗತಿ ಆಗ್ತಿರ್ಲಿಕ್ಕಿಲ್ಲ. ಆದ್ದರಿಂದ ಆ ಸಿಂಹ ಆಲೋಚನೆ ಮಾಡಿದ್ದು, ಸುಮ್ಮನೆ ನಾಯಿಗಳು ಬೊಗಳುವಾಗ ನಾವು ಬೊಗಳಿದ್ರೆ ನಮಗೊದಕ್ಕೂ ವ್ಯತ್ಯಾಸ ಇಲ್ಲ, ಆದ್ದರಿಂದ ನಾವು ಬೊಗಳಬಾರ್ದು. ಬೊಗಳು ನಾಯಿ ಕಚ್ಚುವಲ್ಲ, ಕಚ್ಚುವ ನಾಯಿ ಬೊಗಳಲ್ಲ, ಬೊಗಳು ನಾಯಿಗಳು ಕೆಲಸ ಮಾಡೋಲ್ಲ, ಕೆಲಸ ಮಾಡುವ ಸಿಂಹ ಕಚ್ಚೋಲ್ಲ. ಆ ದೃಷ್ಟಿಯಲ್ಲಿ ಮುಂದೆ ಮುಂದೆ ಹೋಗ್ತಾ ಇರಬೇಕು ಅಂತ ತೋರಿಸಿಕೊಟ್ಟಂತೆ ಬ್ರಾಹ್ಮಣ ಇಷ್ಟು ಹೇಳಿದ, ಹೊರಟು ಹೋದ. ಸಂಜಯನನ್ನು ಕೊಟ್ಟು ಕಳುಹಿಸಿದ ಧೃತರಾಷ್ಟ್ರ. ಯಾವುದಕ್ಕೆ? ರಾಜ್ಯ ಕೈಯಲ್ಲಿ ಕೊಟ್ಟು ಕಳಿಸಿದ್ದಲ್ಲ, ಮತ್ತೆ ಸಾಧ್ಯ ಆದಷ್ಟು ಪಾಂಡವರು ಕಾಡಿಗೆ ಹೋಗ್ತಾರೋ ಅಂತ ನೋಡು. ಪುನಃ 13 ವರ್ಷ ಆಗಿದೆ, ಹೌದು, ಅವರಿಗೆ ಕಾಡಲ್ಲೇ ಹುಟ್ಟಿದ ಮಕ್ಕಳು, ಕಾಡಿನ ಸಂಸ್ಕಾರ ಚೆನ್ನಾಗಿದೆ, ಆದ್ದರಿಂದ ಅಲ್ಲೇ ಇರಲಿ, ಅವರು ಅಲ್ಲೇ ಇದ್ದರೆ ನಾವು ಇಲ್ಲೇ ಇದ್ದರೆ ಇಬ್ಬರಿಗೂ ಕ್ಷೇಮ, ನೋಡು ಆಗುತ್ತಾ ನೋಡು ಅಂತ ಕೊಟ್ಟು ಕಳುಹಿಸಿದ್ರೆ ಕೃಷ್ಣ ಮಾತಾಡಿದ. ಅಲ್ಲಿ ಯಾರು ಮಾತಾಡಬೇಕಿತ್ತವ್ರು ಮಾತಾಡಲಿಲ್ಲಲ್ಲ, ಅದೇ ಪಾಠ. ಕೃಷ್ಣ ಇಲ್ಲಿ ಧರ್ಮರಾಜ ಮಾತಾಡಬೇಕಿತ್ತಲ್ಲ, ಕೃಷ್ಣ ನಾನು ಮಾತಾಡ್ತೇನೆ. ಧರ್ಮರಾಜನ ಧ್ವನಿಯಾಗಿ ಕೃಷ್ಣ ತಾನು ಓಹೋ, ಇದು ಕೂಡ ಆವಾಗಿಂದಲೇ ಬಂದದ್ದು. ನಮ್ಮಲ್ಲಿ ವಕ್ತಾರರು ಅಂತಿರ್ತಾರೆ ಕೆಲವರು, ಆ ಪಕ್ಷದ ವಕ್ತಾರ, ಈ ಪಕ್ಷದ ವಕ್ತಾರ, ಅವುಗಳು ತಲೆ ಹರಟೆ ಮಾತಾಡಲಿಕ್ಕೆ ಶುರು ಮಾಡಿ ಮತ್ತೆ ಇವುಗಳು ಭಾಗ ಹಾಕಿ ಹಿಂದೆ ಹೇಳಿದ್ದಾರೆ. ಆದರೆ ಕೃಷ್ಣ ತಲೆ ಹರಟೆ ಮಾತಾಡಿದ್ದಿಲ್ಲ, ಮತ್ತೆ ತಲೆಗೆ ತುಂಬಿಸ್ತಕ್ಕಂಥ ವಿಷಯವನ್ನು ಕೃಷ್ಣ ಇನ್ನು ಸಖತ್ತಾಗಿ ಮಾತಾಡಿದ. ಏನು, ಯಾಕೆ ಬಂದಿ ನೀನು ಅಂತ ಕೃಷ್ಣ ಒಂದೇ ಸವನೆ ಅವನು ಮಾತಾಡದಂತೆ, ಬಂದಿರತಕ್ಕಂಥ ಸಂಜೆಯ ಮಾತಾಡದಂತೆ, ಕೃಷ್ಣ ನಮ್ದು ತಪ್ಪಿಲ್ಲ ಮಹಾರಾಯ, ನನ್ನ ಮೇಲೆ ಸಿಟ್ಟಾಗಬೇಡ ನೀನು ಅಂತ ಹೇಳಿ, ನೀನು ಏನು ಹೇಳಿದ್ದೀನಿ ಹೋಗಿ ಧೃತರಾಷ್ಟ್ರನಿಗೆ ಹೇಳ್ತೇನೆ ಅಂತೇಳಿ ಇಷ್ಟು ಮಾತಂದು ಸಂಜಯ ಹೋದಾಗ ಮೊದಲೇ ಕೃಷ್ಣನಿಂದ ಬೈಗಳು ಕೇಳಿಕೊಂಡು ಸುಸ್ತಾಗಿದ್ದ. ಸಾರದಕ್ಕೆ ಪ್ರಯಾಣ ಬೇರೆ, ಅದು ಸುಸ್ತಾಗಿತ್ತು. ಧೃತರಾಷ್ಟ್ರನ ಬಳಿಗೆ ಹೋದ. ಧೃತರಾಷ್ಟ್ರ ಕೇಳಿದ, ಏನಾಯಿತು ಅಂತೇಳಿ. ಏನಾಯಿತು ಅಂದ. ಧೃತರಾಷ್ಟ್ರ ಕೇಳಿದ್ದು ಏನಾಯಿತು ಅಂತ. ಅದಕ್ಕೆ ಸಂಜಯ ಅವಸರ ಮಾಡಬೇಡ, ನಾಯಿತು, ಸ್ವಲ್ಪನೂ ಬುದ್ಧಿ ಇಲ್ಲ. ಆ ಬದಿಯಲ್ಲಿ ಕೃಷ್ಣ ಭೀಮ ಇದ್ದಾರೆ. ಏನು ಮಾತಾಡಿದ್ದಾರೆ ಗೊತ್ತಾ ನಿನ್ನ ಬಗ್ಗೆ? ಏನು ಮಾಡಿದ ಮೈತ್ರ ಮಾಡಿದ್ದಾರೆ ಹೇಳು ಅಂತಂದ. ನಾಳೆ ನಿನ್ನ ಮಕ್ಕಳನ್ನು ಸಭೆಯಲ್ಲಿ ಸೇರಿಸಿ, ಇವತ್ತಂತೂ ಮಾತಾಡೋಲ್ಲ, ಇವತ್ತು ಸಮಯನೂ ಆಗಿದೆ, ಅದರಲ್ಲಿ ಇವತ್ತೊಂದು ಮಾತಾಡೋಲ್ಲ, ನಾಳೆ ಬೆಳಿಗ್ಗೆ ಸಭೆ ಸೇರಿಸು, ಬೇಡ ನಾಳೆ ಸಂಜೆ ಸಭೆ ಸೇರಿಸು. ಆ ಸಭೆಯಲ್ಲಿ ಏನು ಮಾತಾಡಿದ ಕೃಷ್ಣ, ಏನು ಹೇಳಿದೆ ಎನ್ನುವುದನ್ನು ನಿನ್ನ ಮುಂದೆ ಬಿಚ್ಚಿಡ್ತೇನೆ ನೋಡು. ಆಮೇಲೆ ನೀನಿದ್ದಿ, ಕೃಷ್ಣ ಏನು ಬೇಕಾದರೂ ಮಾಡಿಕೊಳ್ಳಿಲ್ಲ. ಸಂಜಯ ತಾನು ಎದ್ದುಕೊಂಡು ಸಾಯಂಕಾಲ ಹೊತ್ತಿಗೆ ಮನೆಗೆ ಹೋದ. ಧೃತರಾಷ್ಟ್ರನ ತಲೆ ತಿನ್ನಲಿಕ್ಕೆ ಆರಂಭಾಯಿತು. ಕೃಷ್ಣ ಏನು ಹೇಳಿರಬಹುದು? ನನ್ನ ಮೇಲೆ ಅನುಕಂಪದಿಂದ, ಬೇಡ ರಾಜ್ಯ ಧೃತರಾಷ್ಟ್ರನಿಗೇನೇ ಇರಲಿ, ನಾವು ಕಾಡಿಗೆ ಹೋಗ್ತೀವಿ, ನನ್ನ ಭಾವಂದಿರು ಕಾಡಲ್ಲಿ ಹುಟ್ಟಿದ್ದೆ ಕಾಡಲ್ಲಿ, ಆದ್ದರಿಂದ ಸಾಲದಕ್ಕೆ ಕೊನೆ 13-12 ವರ್ಷನೂ ಕಾಡಲ್ಲಿ ಇದ್ದದ್ರಿಂದ ಕಾಡಿನ ಪರಿಚಯ ಚೆನ್ನಾಗಿ ಉಂಟು. ನಾನು ಕೂಡ ಒಬ್ಬ ಕಾಡಾಡಿಯೇ, ಅದರಿಂದ ಪಾಂಡವರು ಕೂಡ ಕಾಡಾಡಿದರೆ ನಾವು ನಮಗೆ ಭಾವನೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಗ ನಾವು ಕಾಡಲ್ಲಿ ಇರ್ತೇವೆ ಅಂತ ಕೃಷ್ಣ ಹೇಳಿರಬಹುದು ಏನೋ, ಅಥವಾ ರಾಜ್ಯ ಕೊಟ್ಟಿಲ್ಲ ಅಂದರೆ ಮಂಡ್ಯ ಒಡೆದಾದರೂ ರಾಜ್ಯ ಪಡೆಯುವುದು ಖಂಡಿತ ಅಂತ ಹೇಳಿಕೊಂಡು, ಅದು ಕೂಡ ನಮ್ಮ ಪ್ರಧಾನಮಂತ್ರಿಗೆ ಕಲಿಸಿಕೊಟ್ಟದ್ದು ಕೃಷ್ಣನೇ. ಏನದು? ಸರ್ಜಿಕಲ್ ಸ್ಟ್ರೈಕ್. ಅವುಗಳು ರಾತ್ರಿವರೆಲ್ಲ ಮಲಗಿರುವಾಗ ಬಂದು ಹೊಡೆದ್ರಲ್ವೋ, ನಮ್ಮ ಸೈನಿಕರನ್ನು ಹೊಡೆದ್ರಲ್ವೋ,
ಪಾಪ ನಮ್ಮ ಸೈನಿಕರು ಅಂತ ಆದದ್ದು ಇತ್ತೀಚಿನ 10 ವರ್ಷದಿಂದ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 10 ವರ್ಷದಿಂದ ನಮ್ಮ ಸೈನಿಕರಿಗೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರು ದೇಶ ಬಿಟ್ಟು ಹೋಗಿ 75 ವರ್ಷ ಆದದ್ದು, ಸ್ವಾತಂತ್ರ್ಯ ಸಿಕ್ಕಿ 10 ವರ್ಷ ಆದದ್ದು. ಆ 10 ವರ್ಷದಲ್ಲಿ ಸೈನ್ಯಕ್ಕೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟದ್ದರಿಂದ ಯಾವಾಗ ಅವರು ಬಂದು ಅವುಗಳು ಏನು ಬೇಕಾದರೂ ಹೇಳಿ ಇಲ್ಲಿ ಬಂದು ನಮ್ಮ ಸೈನಿಕರನ್ನು, ಮಲಗಿದ ಸೈನಿಕರನ್ನು ಹೊಡೆದ್ರಲ್ಲ, ನಪುಂಸಕರಂತೆ ಹೊಡೆದ್ರಲ್ಲ, ಶಟಂ ಪ್ರತಿ ಶಾಠ್ಯಂ, ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು, ನಿಕೃತ್ಯಂ ಹನ್ಯಾತ್ ನಿಕೃತ್ಯನೇವ ಧಾರ್ಮಿಕ ಅಂತ ಕೃಷ್ಣನ ಸಂದೇಶವನ್ನು ಸಮಾಜದಲ್ಲಿ ಪಾಲನೆ ಮಾಡಿದ್ದೇ ಮಹಾಭಾರತ ಓದಿರತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು. ಏನು ಮಾಡಿದ್ರು, ಇಲ್ಲಿಂದ ಸೈನ್ಯ ಹೋಯಿತು, ಅವರಿಗೆ ಮೊದಲು ಕರೆ ಕಳಿಸಿಲ್ಲ, ಏನಿಲ್ಲ, ಹೋದ್ರು, ಅಲ್ಲಿರತಕ್ಕಂಥ ಶತ್ರು ಸೈನ್ಯವನ್ನು ಸದೆ ಬಡಿದ್ರು, ತಿರುಗಿ ಬಂದರು. ಇದಕ್ಕೆ ಏನಂತ ಕರೆಯುವುದು? ಸರ್ಜಿಕಲ್ ಸ್ಟ್ರೈಕ್. ಧೃತರಾಷ್ಟ್ರ ಅದನ್ನೇ ಆಲೋಚನೆ ಮಾಡಿದ. ನಾಳೆ ದಿವಸ ಕೃಷ್ಣ ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ತಯಾರಾಗಿದ್ದಾನೋ ಇವನಿಗೆ ರಾತ್ರಿ ನಿದ್ದೆ ಬಂದಿಲ್ಲ. ನಿದ್ರೆ ಬಾರದ ರಾತ್ರಿ ಕಳೆಯುವುದು ತುಂಬಾ ಕಷ್ಟ. ಅವಾಗ ಏನು ಮಾಡ್ತೇವೆ ನಾವು? ರಾತ್ರಿ ನಿದ್ದೆ ಬಂದಿಲ್ಲ ಅಂದರೆ ಆಚೆ ಹೊರಡ್ತೇವೆ, ಇಲ್ಲ ಏನಾದರೂ ಪುಸ್ತಕನೋ ಜಪಮಾಲೆಯ ತೆಗೆದು ಏನಾದರೂ ಜಪ ಪುಸ್ತಕ ಬತ್ತಿ ಮಾಡುವುದು ಅದು ಇದು ಏನಾದರೂ ಮಾಡ್ತಾ ಇತ್ತು. ಯಾರು ಕಲಿಸಿಕೊಟ್ಟದ್ದು? ಧೃತರಾಷ್ಟ್ರ ಕಲಿಸಿಕೊಟ್ಟದ್ದು. ಏನಂದ? ವಿದುರನನ್ನು ಬರ್ಲಿಕ್ಕೆ ಹೇಳುವುದಿಲ್ಲ. ಇಷ್ಟು ವರ್ಷ ಆಯಿತು, ತಾನು ಸಾಯುವ ಹಂತಕ್ಕೆ ಬಂದ. ವಿದುರ ತನ್ನ ಪಕ್ಕದಲ್ಲೇ ಇದ್ದ. ಒಂದು ದಿವಸ ಆದರೂ ಕೂಡ ವಿದುರನನ್ನು ಕರೆದು, ವಿದುರ ಒಂಚೂರು ಪಾಠ ಮಾಡ್ತೀಯಾ, ಒಂಚೂರು ಉಪನ್ಯಾಸ ಮಾಡ್ತೀಯಾ ಅಂತ ಕೇಳಿದವ ಧೃತರಾಷ್ಟ್ರ ಅಲ್ಲ. ಯಾವಾಗ ಇವತ್ತು ನಿದ್ದೆ ಬರುವುದಿಲ್ಲ ಅಂತ ಆಯಿತೋ ಅವಾಗ ವಿದುರನಿಗೆ ಕರೆ ಹೋಯಿತು. ವಿದುರ ಬಂದ. ಏನೋ ಕರ್ದಿ ಅಂತಂದ. ನನಗೆ ನಿದ್ದೆ ಬರುವುದಿಲ್ಲ ಅಂದ. ಅದಕ್ಕೆ ನಾನೇನು ಮಾಡಬೇಕು ಅಂತಂದ. ಒಂದು ಉಪನ್ಯಾಸ ಮಾಡು. ಉಪನ್ಯಾಸ ಮಾಡಿದ್ರೆ ಏನಾಗುತ್ತೆ? ನಿದ್ದೆ ಬರ್ತದೆ. ಹಾಗಾದರೆ ಉಪನ್ಯಾಸ ಮಾಡುವಾಗ ನಿದ್ದೆ ಮಾಡುವುದು ಈಗಿನ ಕಾಲದ್ದು ಮಾತ್ರ ಅಲ್ಲ, ಆಗಿನ ಕಾಲದಿಂದ ಕಂಸನೇ ನಿದ್ದೆ ಮಾಡಿದ್ದಾನೆಂತೆ ಉಪನ್ಯಾಸ ಪ್ರತಿಪಾದ್ಯ ಬಂದಾಗ ನಾವೇನು ಮಹಾ ಅಲ್ವೋ? ಕೃಷ್ಣ ಅವತಾರ ಮಾಡುವಾಗ ಕಂಸ ಮತ್ತೆ ಅವನ ಭಟರು ಮಾಡಿದ್ದೇವೆ, ಸಖತ್ ನಿದ್ದೆ ಮಾಡಿದ್ದೇವೆ. ಆದರೆ ನಾವು ಅಷ್ಟು ಕಂಸರಾಗಿಲ್ಲ. ನಾವೇನು ಹೊರಗೆ ಹೊಡೆಯುವವರಿಗೆ ನಿದ್ದೆ ಮಾಡುವುದು, ತೂಕಡಿಸ್ತಾ ಇದ್ದೇವೆ. ನನಗೆ ದೇವರ ಬಗ್ಗೆ ಉಪದೇಶ ಮಾಡು, ಉಪನ್ಯಾಸ ಮಾಡು ಅಂತ ವಿದುರನಲ್ಲಿ ಧೃತರಾಷ್ಟ್ರ ಹೇಳಿದಾಗ ವಿದುರ ತಾನು ಧೃತರಾಷ್ಟ್ರನನ್ನು ನೆಪ ಇಟ್ಟುಕೊಂಡು ಸಮಾಜವನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಎಂಬಲ್ಲಿಗೆ ಈಗಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ.